ಸರ್ ನಂದೀಶ್ ಅಂತ. ಊರು ಯಾವುದಿದು? ಶಿವನಹಳ್ಳಿ, ಹುಲಿಯೂರು ಹತ್ರ ಶಿವನಹಳ್ಳಿ. ನೀವು ಗಿಡ ಎಲ್ಲಿಂದ ತಂದಿದ್ದು? ಬೆಂಗಳೂರಿನ ಗಿಡ ತಂದು ಎಷ್ಟು ತಿಂಗಳಾಯ್ತು ಸರ್ ಇದು? ಇದು ಕರೆಕ್ಟಾಗಿ 3 ತಿಂಗಳು. 3 ತಿಂಗಳಾಗಿದೆ. ಅಣ್ಣವ್ರದ್ದು ಬೆಳವಣಿಗೆ ಬಂದಿಲ್ಲ ಅಂತ ಕರೆಸೋರೆ. ನಾನು KR ನಗರದಿಂದ VR ಆರ್ಗಾನಿಕ್ ನರ್ಸರಿ ಫಾರಮ್ KR ನಗರ ನಂದು. ಇವ್ರು ಬೇರೆ ಕಡೆ ಗಿಡ ತಂದರೂ ಕೂಡ ಬಂದು ನೋಡ್ತಾ ಇದ್ದೀವಿ. ಇದು ಏನೋ ಸಮಸ್ಯೆ ಏನಿದೆಯಾ ಏನು ಅಂತ ಅವ್ರಿಗೆ ಹೇಳ್ಕೊಡೋಕ್ಕೆ ಅಂತ ಬಂದಿದ್ದೀನಿ. ಸೊ ಇದು ಒಂದು ಕಡೆ ನಾನು ಚೂರು ಚೆಕ್ ಮಾಡಿ ಹೇಳ್ಕೊಡ್ತೀನಿ ಸರ್. ಇದು ಗುದ್ಲಿ ತಗೊಳ್ಳಿ ಸರ್. ಇದು ಸಿಂಪಲ್ಲಾಗಿ ಸರ್, ಏನಿಲ್ಲ. ಈ ಬದು ಹತ್ರ ಇಲ್ಲೊಂದು ಚೂರು ಹಿಂಗೆ ತೆಗೀರಿ ಸರ್. ಲೈಟಾಗಿ ತಗೊಂಡೋಗಿ. ಹಾಂ ಸಾಕು ಅಂತ. ಇದಿಲ್ಲ ಏನಿಲ್ಲ, ಇನ್ನೊಂದು ಚೂರು ತೆಗೀರಿ. ಹಾಂ ಲೆಫ್ಟ್ ಸೈಡಲ್ಲಿ ಒಂದು ಬೇರೆ ಕಿತ್ತೋದಂಗೆ ಆಯಿತು. ಸಾಕು ನೋಡಿ ಸರ್. ಇದು ನೋಡ್ತಾ ಇದ್ದೀರಾ? ಇದು ವೈಟ್ ರೂಟ್ ಇದೆ ಸರ್. ಇದು ಸಪ್ಲಿಮೆಂಟರಿ ರೂಟ್ಸ್. ಇದೇನೆಂದರೆ ಆಹಾರವನ್ನು ಗ್ರಹಿಸಿ ಎಳ್ಕೊಳ್ತಕ್ಕಂಥ ಬೇರು ಇವು ನಿಮಗೆ. ಈ ಬೇರು ಸತ್ತೋಗಿದೆ. ಇದ್ರ ಮೇಲೆ ಇಲ್ಲೇನೇ ತೆಗೀರಿ ಲೈಟಾಗಿ. ಆ ಬೇರು ಬರಬೇಕೀಗ ನಿಮಗೆ ಮೇಯ್ನಾಗಿ. ಆಹಾರ ಎಳ್ಕೊಳ್ಳೋ ಬೇರುಗಳೆಲ್ಲ ಸತ್ತೋಗವೆ. ಇದು ವೈಟ್ ರೂಟ್ ಇರಬೇಕು. ಇದು ಮಣ್ಣು ಇಲ್ಲಿ ರೆಡ್ ಸಾಯಿಲ್ ಇದೆ, ಇದು ವೈಟ್ ಸಾಯಿಲ್ ಇದೆ. 2 ಥರ. ಇದು ಸಟ್ರೇಟ್ ಆಗಿಲ್ಲ ಅಷ್ಟೇ, ಬೇರೆ ಏನೇನಿಲ್ಲ. ಸೊ ಅದು ನನಗೆ ಮುಚ್ಚಿ ಸರ್ ಹಿಂಗೇನೆ. ಈಗ ನೆಕ್ಸ್ಟು ನೀವು ನೀರು ಕೊಡ್ಬೇಕಾದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಡೋಕ್ಕೆ ಹೇಳ್ಕೊಡ್ತೀನಿ ನಾನು. ನೀರು ಡೈಲಿ ಹಾಯೋ ನೀರು ಅಷ್ಟಲ್ವಾ? ಈಗ ಒಟ್ಟಾರೆ ನಿಮಗೆ ಈ ಬೇರು ಈ ನಾರ್ಗೆ ಬಂದಿದೆ ಅಂತ ಗೊತ್ತಾಯ್ತಾ? ಇಷ್ಟು ಬಂದಿದೆ. ಇಲ್ಲಿ ನೋಡಿ, ನಿಮ್ಮಲ್ಲಿ ಇವು ಮಾತ್ರ ಬೆಳವಣಿಗೆ ಆಗಿಲ್ಲ ನೋಡಿ. ಇವು ನೋಡಿ, 1-2 ಗಿಡ ಯಾಕೆ ಬೆಳವಣಿಗೆ ಅಂದರೆ ನೀರು ದೊಡ್ಡಬಿಡ್ತದೆ ಈ ಕಡೆಗೆ. ಆಮೇಲೆ ನೀರನ್ನು ನೆಸ್ಟಿಂದ ಕೊಟ್ಟರೆ ಎಲ್ಲಿಂದ ಕೊಡಬೇಕು ಅದರಲ್ಲೇ ತೋರಿಸ್ಬಿಡೋಣ ಅಲ್ವಾ? ಸುಮ್ಮನೆ 2 ಮಾಡೋದು ಬೇಡ. ಬನ್ನಿ, ಇಲ್ಲಿ ನೀರು ಬಿಡೋಂಗೆ ಮಾಡಿ. ಇಲ್ಲಿ ಈ ನೀರು ಇಲ್ಲಿ ಬರಬೇಕು, ಆ ಕಡೆ ಹೋಗ್ಬೇಕು. ಇಲ್ಲೊಂಚೂರು ಮಣ್ಣು ತೆಗೀರಿ. ಇದು ಎತ್ತರವಾಗಿರೋದು ಹಂಗೆ ಇರಲಿ. ಇಲ್ಲಿ ಸಣ್ಣ ತೆಗೀರಿ. ಸಣ್ಣಗೆ ಹೋಗ್ತು. ಸಾಕು. ಅಲ್ಲ ರೈಟ್ಗೆ ಹಾಕೊಳ್ಳಿ. ನಿಮ್ಮ ರೈಟ್ಗೆ ಹೋಗಿ ಬರಲಿ ಮಣ್ಣು. ಅಲ್ಲ ನಿಮ್ಮ ರೈಟ್ಗೆ ಬಲ್ಬ ಹಾಕಿ. ಆ ಕಡೆ ನಿಮ್ಮ ಕಾಲು ಹೊತ್ತಿಲ್ಲಿ ಬನ್ನಿ ಒಂಚೂರು. ನೋಡಿ ಅಲ್ಲೆಲ್ಲ ತೇವ ಇದೆಯಾ? ನಿಮ್ಮ ತೇವ ಇಲ್ಲ ಅಂತ ಹೊರಗಡೆ ಅನ್ನಿಸ್ತದೆ. ನೋಡಿ ಎಷ್ಟು ದೂರ ತೇವ ಐತೆ. ಅದು ಮಣ್ಣನ್ನು ಒತ್ತಿ ಕೊಡಬಾರ್ದು, ನೀರು ಹೋಗಕ್ಕೆ ನಾನು ಹಂಗೆ ಮಾಡಿ ಅಂತ ಹೇಳ್ತಾ ಇರೋದು. ನೋಡಿ, ಈ ನೀರು ಈ ಕಡೆ ಹೋಗಲಿ. ಸಾಕು. ಆ ನೀರು ಹಂಗೆ ಡೌನಲ್ಲಿ ಹೋಗ್ತದೆ. ಅಲ್ಲಿ ಬಂದು ಇಲ್ಲಿಂದ ಬಂದ ನೀರು ನಿಮಗೆ ಅಲ್ಲಿ ಬರೋದು ಬೇಡ. ಇಲ್ಲಿ ಬಂದ ನೀರು ಹಿಂಗೆ ಸ್ಟ್ರೈಟ್ ಇಲ್ಲೇ ಬರಲಿ. ಇಲ್ಲಿ ಹಿಂಗೆ ಹೋಗಲಿ. ಈ ಸಾಲಲ್ಲಿ ಇಲ್ಲಿ ಹೋಗಲಿ. ಡ್ರಿಪ್ ಮಾಡೋದಾದ್ರೆ ಮಾಡಿ. ಡ್ರಿಪ್ ಮಾಡಿದ್ರು ಅಲ್ಲಿಗೆ ಇಲ್ಲಿಗೆ ಮಾಡಿಸ್ಬೇಕು. ಬುಡಕ್ಕೆ ಯಾವುದೇ ಕಾರಣಕ್ಕೂ ಮಡಗಂಗಿಲ್ಲ ನೀವು. ಈಗ ನಿಮ್ದು ಎಷ್ಟು 3 ತಿಂಗಳಲ್ವಾ? 3 ಮಂತ್ಸ್. ಬಟ್ ಈ ಗಿಡಗಳು ಆ ಥರ ಆಗಿರೋದು ಅದಕ್ಕೆ ಸರ್. ಇದು ಮರ ಶೇಡಲ್ಲಂಗೆ ಆಗುತ್ತೆ. ಶೇಡ್ಗೆ ಹಂಗತ್ತೆ ನೋಡಿ. 3 ತಿಂಗಳಿಗೆ ನಿಮಗೆ 12 ಎಲೆ ಇರಬೇಕು. 1 2 3 4 5 6 7 8 9 10 11 12 ಎಲೆ ಇದೆ. ಬಟ್ ಹೈಟ್ ಬಂದಿಲ್ಲ. ಹೈಟ್ ಬರಬೇಕು. ಈಗ ಈ ಗಿಡನೂ ನಿಮ್ಮದೇ ಜಮೀನು. 3 4 5 6 7 8 9 10 11 12 13 14 ಎಲ್ಲ ಬಂದೈತೆ. ಅಂದರೆ ಎಲ್ಲಿ ಪಸಿ ಸಿಗ್ತದೆ ಜಾಗದಲ್ಲಿ ನೀರು ಕಡಿಮೆ ಇರ್ತದೆ, ಅಲ್ಲಿ ಸ್ಪೀಡ್ ಆಗುತ್ತದೆ. ಈ ನೀರು ಏನಾಯ್ತದೆ, ನೀವೇನಾಯ್ತಾರೆ ಬೋರ್ ಪಕ್ಕದಲ್ಲದೆ ಅಂತೀರಿ. ಇಲ್ಲಿ ಬಿಟ್ಟು ನೀರು ಹಿಂಗೆ ಹರ್ಕೊಂಡು ಹೋಗುತ್ತೆ ನಿಮಗೆ. ಆ ಭಾಗದಲ್ಲಿ ಮೇಲೆ ಬರ್ತಾಯಿಲ್ಲ ಅಷ್ಟೇ. ಹಂಗೆ ಬನ್ನಿ ಹೇಳ್ಕೊಡ್ತೀನಿ ಬನ್ನಿ. ಇದೆಲ್ಲ ಫುಲ್ಲು ಕುಂಠಿತ ಇದೆ ಈ ಥರ. ಇದಕ್ಕೆಲ್ಲ ಫುಲ್ಲು ನಿಮಗೆ ಡೆವಲಪ್ಮೆಂಟ್ ಆಗಲಿಕ್ಕೆ ಟಾನಿಕಲ್ ಕೊಡ್ತೀನಿ. 1 ಲೀಟ್ರನ್ನ ಇದೇ ತೇವಾಂಶ ಸಾಕು. ಈಗಿರೋ ನೀರಿಗೆ ಏನು ಬೇಡ. ಇಲ್ಲಿಂದ ಫುಲ್ ಹಿಂಗೆ ಸುತ್ತ ಬಿಡಿ ಸಾಕು. 1 ಲೀಟ್ರ್ ಫುಲ್ಲು ಬಿಟ್ಟರೆ ಕಂಪ್ಲೀಟ್ ಎಲ್ಲ ಬರ್ತದೆ ಸರ್. ಇದು ಏನು ಸಮಸ್ಯೆ ಏನಿಲ್ಲ ಸರ್. ರೋಗ ಅಂತೂ ಇಲ್ಲ ಇಲ್ಲಿ ಯಾವುದೂ.